ಅನುದಿನದ ಆಹಾರ ಏಪ್ರಿಲ್ 24 ಶುಕ್ರವಾರ. ಆತನು ಸಮಸ್ತವನ್ನು ನೆರವೇರಿಸುವನು. ಕೀರ್ತನೆ 138 8ನೇ ವಚನ. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನೇ, ನಿನ್ನ ಕೃಪೆಯು ಶಾಶ್ವತವಾದದ್ದು. ನೀನು ಕೈಯಚ್ಚಿದ ಕೆಲಸವನ್ನು ನೆರವೇರಿಸದೇ ಬಿಡಬೇಡ. ಇಂದು ಪ್ರಪಂಚದಾದ್ಯಂತ ಅನೇಕ ಜನರು ಸಂಕಟದಿಂದ ಹೀಗೆ ಅಳುತ್ತಿದ್ದಾರೆ. ನನ್ನ ಪರವಾಗಿ ಯಾರು ವಾದಿಸುತ್ತಾರೆ? ನನಗೆ ಯಾರು ಸಹಾಯ ಮಾಡುತ್ತಾರೆ? ನನ್ನ ವಿಷಯಗಳ ಜವಾಬ್ದಾರಿಯನ್ನು ಹೊತ್ತು ಅವುಗಳನ್ನು ಪೂರೈಸುವವರು ಯಾರು? ಆದರೆ ದಾವೀದನು ತನ್ನೆಲ್ಲ ಭಾರಗಳನ್ನು ಮತ್ತು ನಂಬಿಕೆಯನ್ನು ಕರ್ತನ ಮೇಲೆ ಇಟ್ಟು, ನನ್ನ ಪರವಾಗಿ ಕರ್ತನೇ ಎಲ್ಲವನ್ನು ನೆರವೇರಿಸುವನು ಎಂದು ಭರವಸೆಯಿಂದ ಅರಿಕೆ ಮಾಡಿದನು. ಒಬ್ಬ ವ್ಯಕ್ತಿಯು ಅನೇಕ ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಾ ಬಹಳವಾಗಿ ಚಿಂತೆಗೀಡಾಗಿದ್ದನು. ಆತನು ಸ್ವಂತ ಮನೆ ಕಟ್ಟಿಕೊಳ್ಳಲು ಆತನ ಬಳಿಯಲ್ಲಿ ಹಣವಿರಲಿಲ್ಲ. ನಾನೇನು ಮಾಡಲಿ ಎಂದು ಮರುಗುತ್ತಿದ್ದನು. ಆದರೆ ಇಂದಿನ ವಾಗ್ದಾನದ ವಚನವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನು ನಂಬಿಕೆಯಿಂದ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಲು ಪ್ರಾರಂಭಿಸಿದನು. ಆಗ ಕರ್ತನು ಆತನಿಗೆ ಎಲ್ಲವನ್ನ ಅನುಗ್ರಹಿಸಿದನು ಮತ್ತು ಅಗತ್ಯವಿರುವ ಹಣವನ್ನು ಒದಗಿಸಿದನು. ಆದರೂ ಮನೆ ನಿರ್ಮಾಣದ ಉಸ್ತುವಾರಿ ವಹಿಸುವ ಸಾಮರ್ಥ್ಯ ಅವನಿಗೆ ಇರಲಿಲ್ಲ. ಗುತ್ತಿಗೆದಾರರು ತನ್ನ ಹಣವನ್ನು ಪಡೆದು ಮೋಸ ಮಾಡಬಹುದು ಎಂಬ ಭಯ ಅವನಲ್ಲಿ ಆವರಿಸಿತು. ಮತ್ತೊಮ್ಮೆ ಅವನು ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು, ನನ್ನ ಪರವಾಗಿ ಕರ್ತನೆ ಎಲ್ಲವನ್ನು ನೆರವೇರಿಸುವನು ಎಂದು ಅರಿಕೆ ಮಾಡಿದನು. ಆಗ ಅನಿರೀಕ್ಷಿತವಾಗಿ ಕಟ್ಟಡ ನಿರ್ಮಾಣದಲ್ಲಿ ಅನುಭವವಿದ್ದ ಅವನ ಹಳೆಯ ಸ್ನೇಹಿತನೊಬ್ಬನು ಮುಂದೆ ಬಂದು ಕೆಲಸದ ಜವಾಬ್ದಾರಿಯನ್ನು ವಹಿಸಿಕೊಂಡನು. ಕೊನೆಗೆ ಅವನಿಗೆ ಒಂದು ಸುಂದರವಾದ ಮನೆ ಪೂರ್ಣಗೊಂಡಿತು. ದೇವರು ಹೀಗೆ ಹೇಳುತ್ತಾರೆ, ಇಗೋ, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು. ನನಗೆ ಅಸಾಧ್ಯವಾದುದು ಉಂಟೋ? ಯೆರೆಮೀಯ 32:27ನೇ ವಚನ. ನೀವು ಆರಾಧಿಸುವ ನಿಮ್ಮ ದೇವರಾದ ಕರ್ತನ ಕಡೆಗೆ ನೋಡಿರಿ. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಿಮಗಾಗಿ ಎಲ್ಲವನ್ನ ಸಾಧಿಸಲು ಶಕ್ತನಾಗಿದ್ದಾನೆ. ಆತನು ಕಲ್ಲುಗಳಿಂದಲೂ ಅಬ್ರಾಮನಿಗೆ ಮಕ್ಕಳನ್ನು ಹುಟ್ಟಿಸಲು ಸಮರ್ಥನಾಗಿದ್ದಾನೆ. ಲೂಕ 3:8. ಜ್ವಾಲೆಗಳು ನಿಮ್ಮನ್ನು ಆವರಿಸಿದ್ದರೂ ಬೆಂಕಿಯಿಂದ ನಿಮ್ಮನ್ನು ರಕ್ಷಿಸಲು ಆತನು ಶಕ್ತನಾಗಿದ್ದಾನೆ. ದಾನಿಯೇಲ 3:27. ಆತನು ತಾನು ವಾಗ್ದಾನ ಮಾಡಿದ್ದನ್ನು ನೆರವೇರಿಸಲು ಶಕ್ತನಾಗಿದ್ದಾನೆ. ರೋಮಪುರದವರಿಗೆ 4ನೇ ಅಧ್ಯಾಯ 21ನೇ ವಚನ. ನಾವು ಕೇಳುವುದಕ್ಕಿಂತ ಅಥವಾ ಆಲೋಚಿಸುವುದಕ್ಕಿಂತ ಹೆಚ್ಚಾಗಿ ಆತನು ನಮ್ಮನ್ನು ಆಶೀರ್ವದಿಸಲು ಸಮರ್ಥನಾಗಿದ್ದಾನೆ. ಎಫೆಸ 3ನೇ ಅಧ್ಯಾಯ 20ನೇ ವಚನ. ಮತ್ತು ನಾವು ಆತನಿಗೆ ಒಪ್ಪಿಸಿಕೊಟ್ಟಿರುವುದನ್ನು ಆ ದಿನದವರೆಗೆ ಕಾಯುವುದಕ್ಕೆ ಆತನು ಶಕ್ತನಾಗಿದ್ದಾನೆ. 2 ತಿಮೋತಿ 1ನೇ ಅಧ್ಯಾಯ 12ನೇ ವಚನ. ಬಹುಶಃ ನಿಮ್ಮ ಸುತ್ತಮುತ್ತಲಿನ ಸಂದರ್ಭಗಳು ಭಯಾನಕವಾಗಿರಬಹುದು. ವೈದ್ಯರು ಇದು ಅಸಾಧ್ಯ ಎಂದು ಹೇಳಿರಬಹುದು. ವಕೀಲರು ಇದು ಆಗುವುದಿಲ್ಲ ಎಂದಿರಬಹುದು. ಶತ್ರುವು ನಿಮ್ಮ ಕಿವಿಯಲ್ಲಿ ನಿರುತ್ಸಾಹದ ಮಾತುಗಳನ್ನು ಪಿಸುಗುಟ್ಟುತ್ತಿರಬಹುದು. ಮದುವೆ ನಡೆಯುವುದಿಲ್ಲ, ನಿನಗೆ ಎಂದಿಗೂ ಮಗು ಆಗುವುದಿಲ್ಲ, ನಿನಗೆ ಕೆಲಸ ಸಿಗುವುದೇ ಇಲ್ಲ, ಅಥವಾ ನಿನ್ನ ಸೇವೆ ಎಂದಿಗೂ ಅಭಿವೃದ್ಧಿ ಆಗುವುದಿಲ್ಲ. ಭಯಪಡಬೇಡಿರಿ. ನಿಮ್ಮೊಂದಿಗೆ ಇರುವವನು ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಪ್ರತಿಯೊಂದು ಸನ್ನಿವೇಶದಲ್ಲೂ ನಿಮ್ಮ ಕಣ್ಣುಗಳು ಪ್ರೀತಿ ಮತ್ತು ಭರವಸೆಯಿಂದ ಆತನನ್ನೇ ದೃಷ್ಟಿಸಿ ನೋಡಲಿ ಮತ್ತು ಹೀಗೆ ಅರಿಕೆ ಮಾಡಿರಿ, ನನ್ನ ಪರವಾಗಿ ಕರ್ತನೆ ಎಲ್ಲವನ್ನ ನೆರವೇರಿಸುವನು. ಸೃಷ್ಟಿಯ ಸಮಯದಲ್ಲಿ
ನಿಮಗಾಗಿ ಎಲ್ಲವನ್ನ ಪೂರೈಸಿದವನು ಮತ್ತು ಆ ಕಲ್ವಾರಿ ಶಿಲುಬೆ ಮೇಲೆ ನಿಮಗಾಗಿ ಎಲ್ಲವನ್ನ ಮುಗಿಸಿದವನು. ಆತನು ಖಂಡಿತವಾಗಿಯೂ ನಿಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿಯೂ ಎಲ್ಲವನ್ನ ಪೂರೈಸುವನು. ಪ್ರಿಯ ದೇವರ ಮಕ್ಕಳೇ, ದೇವರು ನಿಮಗಾಗಿ ಎಲ್ಲವನ್ನ ಸಾಧಿಸುವನು. ಆತನ ವಾಗ್ದಾನಗಳು ಅವು ಖಂಡಿತವಾಗಿಯೂ ನೆರವೇರುತ್ತವೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಪರಾತ್ಪರನಾದ ದೇವರಿಗೆ ಮೊರೆ ಇಡಿರಿ, ನನ್ನ ಕಾರ್ಯವನ್ನ ಸಿದ್ಧಿಗೆ ತರುವ ದೇವರನ್ನ ಕೂಗಿಕೊಳ್ಳುವೆನು. ಕೀರ್ತನೆ 57 2ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಸಮುವೇಲನು 19 ಮತ್ತು 20 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1ರಿಂದ 23 ವಚನಗಳು. ದೇವರು ನಿಮ್ಮನ್ನು ಕಾಯಲಿ.